से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। परम धाम से एक दिन मैं नीचे आया, आकर के 2 युग तक मैंने स्वर्णिम सुख पाया, स्वर्णिम सुख पाया। मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। ಓಂ ಶಾಂತಿ. ಇವತ್ತು ಸರ್ವಶ್ರೇಷ್ಠ ದರ್ಬಾರ್, ಸ್ವರಾಜ್ಯ ಅಧಿಕಾರಿ ದರ್ಬಾರ್ ಏನಿದೆ, ಅದು ಸಂಗಮ ಯುಗದಲ್ಲೇನೆ ಅದರ ವಿಧಿ ಮತ್ತೆ ಅದರ ಪ್ರಾಪ್ತಿಗಳು ಗೊತ್ತಾಗೋದ್ರಿಂದ ಈಗಷ್ಟೇನೆ ನೀವು ದರ್ಬಾರ್ ಹಾಕೋಕ್ ಸಾಧ್ಯ. ಯಾರು ಸ್ವರಾಜ್ಯದ ದರ್ಬಾರ್ ನಿತ್ಯ ಆಗ್ತಾರೆ ಅವರು ವಿಶ್ವ ರಾಜ್ಯವನ್ನ ಅಥವಾ ಅದರ ಪ್ರಾಪ್ತಿ ಏನಿದೆ, ರಾಜ್ಯ ಭಾಗದ ಪ್ರಾಪ್ತಿ, ಅದನ್ನ ಪಡ್ಕೊಳ್ಳೋಕ್ ಸಾಧ್ಯ. ಇಲ್ಲಾಂದ್ರೆ ಪಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳಲ್ಲ. ಮನಸ್ಸು, ಬುದ್ಧಿ, ಸಂಸ್ಕಾರ ಹಾಗೂ ಇಂದ್ರಿಯಗಳ ಮೇಲೆ ಎಷ್ಟು ರೂಲಿಂಗ್ ಅಂಡ್ ಕಂಟ್ರೋಲಿಂಗ್ ಪವರ್ ಇದೆ ಅಂತ. ಸೊ ನ್ಯಾಚುರಲಿ ಯಾವ ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ. ಕೇಳಿ, ಎಲ್ಲರಿಗೂ ಗೊತ್ತಿದೆ ಸ್ವರಾಜ್ಯ ದರ್ಬಾರ್ ಹೆಂಗ್ ಹಾಕೋದು. ಅದನ್ನ ಯಾವ ವಿಧಿಯಲ್ಲಿ ನಾವು ನಿತ್ಯ ದರ್ಬಾರ್ ಹಾಕಿದಾಗ ನಾವು ನಮ್ಮನ್ನೇ ಹತೋಟಿಯಲ್ಲಿ ಮನಸ್ಸು ಬುದ್ಧಿಯನ್ನ ತರ್ಬೋದು ಅನ್ನೋದು ಗೊತ್ತಾಗುತ್ತೆ. आज बाप दादा किस दरबार में आए? आज की इस दरबार में बाप दादा अपने विश्व के राज्य स्थापना के कार्य में राज्य सहयोगी आत्माओं को अर्थात अपने राज्य कारोबारी, राज्य अधिकारी बच्चों को देख रहे। ಸಂಗಮ್ ಯುಗಿ ಸ್ವರಾಜ್ಯ ದರ್ಬಾರ್ ದೇಖ್ ರಹೆ. ಇವತ್ತು ತಂದೆ ಯಾವ ದರ್ಬಾರಲ್ಲಿ ಬಂದಿದ್ದಾರೆ. ಬಾಬಾ ಯಾವಾಗಲೂ ರಾಜ್ಯ ದರ್ಬಾರಲ್ಲಿ ಬರೋದಲ್ಲ. ಆಜ್ ಕಿ ಇಸ್ ದರ್ಬಾರ್ ಮೇ ಬಾಪ್ ದಾದಾ ಇವತ್ತಿನ ದರ್ಬಾರಲ್ಲಿ ವಿಶ್ವ ರಾಜ್ಯ ಸ್ಥಾಪನೆಯ ಕಾರ್ಯ ಮಾಡೋ ರಾಜ್ಯ ಸಹಯೋಗಿ ಆತ್ಮಗಳು, ಇಡೀ ಜಗತ್ತಲ್ಲಿ ವಿಶ್ವ ರಾಜ್ಯ ಸ್ಥಾಪನೆ ಮಾಡೋದು ಏನ್ ಸಾಧಾರಣ ವಿಷಯ ಅಲ್ಲ. ಸೊ ಅಂತಹ ರಾಜ್ಯ ಸಹಯೋಗಿ ಆತ್ಮಗಳು ಅರ್ಥಾತ್ ತನ್ನ ರಾಜ್ಯ ಕಾರೋಬಾರಿ, ರಾಜ್ಯಾಧಿಕಾರಿ ಮಕ್ಕಳನ್ನ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಏನರ್ಥ? ಯಾವಾಗ್ಲೂ ರಾಜನಾಗಿ ತನ್ನ ರಾಜ್ಯ ಕಾರೋಬಾರ್, ತನ್ನ ಈ ಶರೀರದ ಮನಸ್ಸು, ಬುದ್ಧಿ, ಸಂಸ್ಕಾರ ಹಾಗೂ ಕರ್ಮೇಂದ್ರಿಯಗಳ ಇಡೀ ದಿನದ ದಿನಚರಿಯಲ್ಲಿ ಕಾರೋಬಾರ್, ಇದರ ವ್ಯವಸ್ಥೆ ಏನಿದೆ, ಇದರ ಕಾರ್ಯಕುಶಲತೆ ಏನಿದೆ,
ಕಣ್ಣು ಸರಿಯಾಗಿ ಕೆಲಸ ಮಾಡ್ತಾ, ಕಿವಿ ಸರಿಯಾಗಿ ಶ್ರೀಮತದ ಪ್ರಮಾಣ ಇತ್ತಾ, ಮುಖದಿಂದ ಮಾತಿರ್ಲಿ ತಿನ್ನೋದಿರ್ಲಿ ಶ್ರೀಮತದ ಪ್ರಮಾಣ ಇತ್ತ, ನಾನು ಯಾವುದೇ ಕಾರ್ಯ ಮಾಡದೆ ಏನೇ ಮಾಡದೆ ಅದರ ಅನುಸಾರವಾಗಿದ್ನ, ಇವೆಲ್ಲ ನಾವು ನೋಡ್ಕೋತಾ ಹೋಗ್ಬೇಕು. ಅಂತಹ ರಾಜ್ಯ ಕಾರೋಬಾರಿ ಮಕ್ಕಳೇನೆ ರಾಜ್ಯಾಧಿಕಾರಿಗಳಾಗೋಕ್ ಸಾಧ್ಯ. ಅಂದ್ರೆ ಇವತ್ತು ತಂದೆ ಸಂಗಮಯುಗಿ ರಾಜ್ಯ ದರ್ಬಾರ್ ಏನಿದೆ, ರಾಜ್ಯಾಧಿಕಾರಿಗಳು ಅಂದ್ರೆ ಸ್ವರಾಜ್ಯಾಧಿಕಾರಿಗಳ ದರ್ಬಾರನ್ನ ನೋಡ್ತಾ ಇದ್ದೀನಿ. स्वराज्य दरबार में सर्व प्रकार के सहयोगी आत्माएं चारों ओर की देख रहे. इस स्वराज्य दरबार के विशेष शिरोमणि रतन बाप दादा के सन्मुख साकार रूप में दूर होते हुए भी माला के रूप में राज्य अधिकारी सिंहासन पर सामने दिखाई दे रहे हैं. हर एक राज्य अधिकारी सहयोगी आत्मा अपने अपने विशेषताओं की चमक से चमक रही है. ಶ್ರೀ ಬಾಬವರು ಎಷ್ಟು ಸುಂದರವಾದ ಮಾತನ್ನು ಹೇಳ್ತಿದ್ದಾರೆ. ಸ್ವರಾಜ್ಯ ದರ್ಬಾರಲ್ಲಿ ಯಾವ್ಯಾವ ಮಕ್ಕಳು ಹೆಂಗಿದ್ದಾರೆ, ಸರ್ವ ಪ್ರಕಾರದ ಸಹಯೋಗಿ ಆತ್ಮಗಳನ್ನ ಸನ್ಮುಖದಲ್ಲಿ ಇರೋರಷ್ಟೇ ಅಲ್ಲ, 4 ಮಕ್ಕಳನ್ನು ನೋಡ್ತಾ ಇದ್ದೀನಿ. ಈ ರಾಜ್ಯ ದರ್ಬಾರ್ ಅಂದ್ರೆ ಸ್ವರಾಜ್ಯ ದರ್ಬಾರಿನ ವಿಶೇಷ ಶಿರೋಮಣಿ ರತ್ನ ಯಾರಿದ್ದಾರೆ, ಬಲೆ ಸನ್ಮುಖದಲ್ಲಿ ಇಲ್ಲ, ದೂರದಲ್ಲಿದ್ರೂ ಮಾಲೆಯ ಮಧ್ಯದಲ್ಲಿ ಅಂದ್ರೆ ಅವ್ರ ಮಾಲೆಯ ಮಣಿಯಾಗಿರೋ ಕಾರಣ ಅವರು ವಿಶೇಷವಾಗಿ ಉಪಸ್ಥಿತರಿದ್ದಾರೆ. ಅಂದ್ರೆ ಈಗ ವಿಶೇಷ ದಾದಿಗಳು ಹೊರಗೆ ಯಾರಿದ್ರು, ಈಗ ಜಾನಕಿ ದಾದಿ ಪ್ರತಿ ಟರ್ನಲ್ ಅವಾಗ ಬರ್ತಿರ್ಲಿಲ್ಲ, ಲಂಡನ್ ನಲ್ಲಿ ಇರ್ತಿದ್ರು. ಬಾಬೋರು ರಾಜ್ಯ ಕಾರೋಬಾರಿನ ಶಿರೋಮಣಿ ರತ್ನಗಳಂತ ಹೇಳ್ತಾ ಇದ್ರು ಅವ್ರಿಗೆಲ್ಲ. ಸೊ ಅಂತಹ ಮಕ್ಕಳ ಏನು ಸನ್ಮುಖ ಸಾಕಾರ ರೂಪದಲ್ಲಿ ದೂರ ಇದ್ರೂ ಮಾಲೆಯಲ್ಲಿ ವಿಶೇಷ ಇರೋ ಕಾರಣ ರಾಜ್ಯ ಸಿಂಹಾಸನದಲ್ಲಿ ಎದುರುಗಡೆ ಕಾಣ್ತಿದ್ದಾರೆ. ಅವರೆಲ್ಲ ಸಿಂಹಾಸನಾಧಿಕಾರಿಗಳಲ್ವಾ, ವರ್ತಮಾನದಲ್ಲಿನೂ ಭವಿಷ್ಯದಲ್ಲಿನೂ. ಅಂದ್ರೆ ತನ್ನ ಅಕಾಲ ಸಿಂಹಾಸನ ಏನಿದೆ ಇದರಲ್ಲಿ ಯಾರು ಸದಾ ಇರ್ತಾರೆ, ಅವರು ತಂದೆಯ ರಾಜ್ಯ ಸಿಂಹಾಸನದ ಅಧಿಕಾರಿಗಳು. हर एक राज्य अधिकारी सहयोगी आत्मा अपनी अपनी विशेषताओं की चमक से चमक रही है. हर एक भिन्न भिन्न गुणों के गहने से सजे सजाए है. सिंहासन की राज्य निशानी कौन सी होती है, सभी दरबार में बैठे हैं ना. ಪ್ರತಿಯೊಬ್ಬ ರಾಜ್ಯ ಅಧಿಕಾರಿ ಸಹಯೋಗಿಗಳೇನಿದ್ದಾರೆ, ರಾಜ್ಯಾಧಿಕಾರಿಗಳು ಬಾಬೋರ ವಿಶ್ವ ರಾಜ್ಯ ಸ್ಥಾಪನೆಯ ಸಹಯೋಗಿಗಳು. ಪ್ರತಿಯೊಂದು ಆತ್ಮನ ವಿಶೇಷತೆಗಳಿದೆಯಲ್ಲ, ಎಲ್ಲರದೂ ಭಿನ್ನ ಭಿನ್ನವಾಗಿದೆ. ಅವರವ್ರ ವಿಶೇಷತೆಗಳ ಅನುಸಾರವಾಗಿ ಅವರಲ್ಲಿ ವಿಶೇಷ ಹೊಳಪು ವಿಶೇಷವಾಗಿ ಕಾಣ್ತಾ ಇದೆ. ಪ್ರತಿಯೊಂದು ಆತ್ಮನು ಭಿನ್ನ ಭಿನ್ನ ಗುಣಗಳ ಶೃಂಗಾರ ಮಾಡಲ್ಪಟ್ಟಿದ್ದಾರೆ. ಸೊ ಸಿಂಹಾಸನದ ರಾಜ್ಯ ನಿಶಾನಿ ಏನಿದೆ, ಅದು ಏನಿದೆ, ಎಲ್ಲರೂ ದರ್ಬಾರಲ್ಲಿ ಕುಳಿತಿದ್ದೀರಲ್ವಾ, कोई आगे है कोई पीछे है लेकिन दरबार में है. सिंहासन की राज्य निशानी छत्र छाया रूपी छतरी बड़ी अच्छी चमक रही है. हर एक डबल छत्रधारी. ಕೇಳಿದ್ರಾ, ನಿಮ್ಮಿಂದೆ ಛತ್ರಧಾರಿ ಛತ್ರ ಛಾಯ, ರಾಜರಿಗಿಂದೆ ಛತ್ರಿ ಇರುತ್ತೆ ನೋಡಿ. ಇಲ್ಲಿ ಸಂಗಮ ಯುಗದಲ್ಲಿ ತಂದೆಯ ಛತ್ರ ಛಾಯೆನೇ ನಮ್ಮನ್ನ ಛತ್ರಧಾರಿಗಳನ್ನಾಗಿ ಮಾಡ್ಬಿಡುತ್ತೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಈ ದರ್ಬಾರಲ್ಲಿ
ಭಲೆ ಕೆಲವ್ರು ಮುಂದಿರ್ಬೋದು, ಕೆಲವ್ರು ಹಿಂದಿರ್ಬೋದು, ಬಟ್ ಎಲ್ರೂ ರಾಜ್ಯ ದರ್ಬಾರಲ್ಲಿ ಇದೀರಲ್ವಾ. ಪರಮಾತ್ಮನ ರಾಜ್ಯ ದರ್ಬಾರ್ ಏನಿದೆ, ಸ್ವರಾಜ್ಯ ಅಧಿಕಾರಿಗಳ ದರ್ಬಾರ್, ಅದು ವಿಶೇಷವಾಗಿದ್ದು ಪ್ರತಿಯೊಬ್ಬರೂ ಡಬಲ್ ಛತ್ರಧಾರಿಗಳು. एक लाइट का क्राउन अर्थात फरिश्ते स्वरूप की निशानी, साथ साथ विश्व कल्याण के बेहद सेवा के ताजदारी. ताज तो सभी के ऊपर है लेकिन नंबरवार है. कोई के दोनों ताज समान है, कोई का एक छोटा तो दूसरा बड़ा है, कोई के तो दोनों ही छोटे हैं. ಯಾವುದಿದು ಛತ್ರಧಾರಿ? ಸೊ ಛತ್ರಿ ಅಂತ ಏನ್ ಹೇಳ್ತಿದಾರಲ್ಲ ಬಾಬಾ, ರಾಜ್ಯ ಸಿಂಹಾಸನದ ವಿಶೇಷ ಚಿಹ್ನೆ ಏನಂದ್ರೆ ಛತ್ರ ಛಾಯಾ ರೂಪಿ ಛತ್ರಿ. ಅಂದ್ರೆ ಛತ್ರಿ ನಮಗೆ ಏನು ಎಂಥದೇ ಲೈಟ್ ಇರ್ಲಿ ಅಲ್ಲಿ ನೆರಳು ಕೊಡುತ್ತಲ್ವಾ. ಸೊ ಛತ್ರಿಯೇ ಛತ್ರಧಾರಿಗಳನ್ನಾಗಿ ಮಾಡುತ್ತೆ. ಬಾಬಾ ಹೇಳೋದು ಪ್ರತಿಯೊಂದು ಮಗುವಿನ ಡಬಲ್ ಛತ್ರ ಯಾವುದು? ಛತ್ರಿ ಡಬಲ್ ಯಾವುದು? ಒಂದು ಲೈಟ್ ಕ್ರೌನ್ ಅರ್ಥಾತ್ ಫರಿಷ್ಠೆ ಸ್ವರೂಪದ ಚಿಹ್ನೆ, ಇನ್ನೊಂದು ವಿಶ್ವ ಕಲ್ಯಾಣದ ಅಥವಾ ವಿಶ್ವ ಸೇವೆಯ ಕಿರೀಟ. ಅಂದ್ರೆ ಒಂದು ಬೆಳಕಿನ ಕಿರೀಟ ಪವಿತ್ರತೆಯ ಚಿಹ್ನೆ, ಇನ್ನೊಂದು ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ. ಯಾರೆಷ್ಟು ಜವಾಬ್ದಾರಿ ತಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದನ್ನು ನೋಡ್ತಿದ್ದಾರೆ ಬಾಬುವರು. ಆದ್ರೆ ಎಲ್ಲರಲ್ಲಿ ಕಿರೀಟ ಇದೆ, ಎರಡೂ ಇದೆ. ಬೆಳಕಿನ ಕಿರೀಟನೂ ಇದೆ, ಯಥಾಶಕ್ತಿ ವಿಶ್ವ ಕಲ್ಯಾಣದ ಜವಾಬ್ದಾರಿ ತಗೊಂಡಿದ್ದಾರೆ. ಕೆಲವ್ರದ್ದು ಎರಡೂ ಕಿರೀಟ ಸಮಾನವಾಗಿದೆ, ಕೆಲವ್ರದ್ದು ಒಂದ್ ಚಿಕ್ಕದು ಒಂದ್ ದೊಡ್ಡದಿದೆ, ಇನ್ನ ಕೆಲವ್ರದ್ದು ಎರಡೂ ಸಣ್ಣದಾಗಿದೆ. ಅಂದ್ರೆ ಪವಿತ್ರತೆಯ ಧಾರಣೆಯ ಆಧಾರದ ಮೇಲೆ ನಿರಂತರ ವಿದೇಹಿಯಾಗಿ ಡಬಲ್ ಲೈಟ್ ಸ್ವರೂಪದಲ್ಲಿರೋದು, ಅದರ ಆಧಾರದ ಮೇಲೆ ಪವಿತ್ರತೆಯ ಒಂದು ಹೊಳಪು ತೇಜಸ್ಸೇನಿದೆ ಜಾಸ್ತಿ ಇರುತ್ತೆ. ಹಂಗೆ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತಗೊಳ್ಳೋದು, ತನ್ನ ಸ್ವಕಲ್ಯಾಣದ ಜವಾಬ್ದಾರಿ ಆದ್ರೂ ತಗೊಂಡಿದೀವ ಇಲ್ವಾ ಅದ್ ನೋಡ್ಕೋಬೇಕು. ಯಾರ್ಯಾರು ಎಷ್ಟೆಷ್ಟು ಯಾವ್ಯಾವ ತರ ತಗೊಂಡಿದಾರೋ ಆಯಾಯ ತರ ಛತ್ರಿ ಕಾಣ್ತಾ ಇರುತ್ತೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬುವರು, साथ साथ हर एक राज्य अधिकारी के प्यूरिटी की पर्सनालिटी भी अपनी अपनी है. रूहानियत की रॉयल्टी अपनी अपनी नंबरवार दिखाई दे रही है. ऐसे स्वराज्य अधिकारी सहयोगी आत्माओं की दरबार देख रहे हैं. ಜೊತೆ ಜೊತೆಗೆ ಪ್ರತಿಯೊಬ್ಬ ರಾಜ್ಯ ಅಧಿಕಾರಿಯ ಪವಿತ್ರತೆಯ ಪರ್ಸನಾಲಿಟಿ ಏನಿದೆ ಅದು ತನ್ನದೇ ಆಗಿದೆ. ಪವಿತ್ರತೆಯನ್ನೇ ಸಂಪೂರ್ಣ ಮಹಾನ್ ವ್ಯಕ್ತಿತ್ವ ಮಾಡಿಕೊಂಡಿರೋ ಆತ್ಮಗಳೂ ಕೆಲವರು ಇದ್ದಾರೆ. ಯಾವುದರಲ್ಲಿ ಆ ಪರ್ಸನಾಲಿಟಿಯಲ್ಲಿ ಏನು ಕಾಣ್ತಿದೆ? ರೂಹಾನಿಯತ್ ಕಿ ರಾಯಲ್ಟಿ, ಸಂಪೂರ್ಣ ಆತ್ಮಾಭಿಮಾನಿ ಸ್ಥಿತಿಯ ರಾಯಲ್ಟಿ ಅಂದ್ರೆ ಸತ್ಯತೆಯ ರಾಯಲ್ಟಿ, ರಿಯಾಲಿಟಿ ಕಿ ರಾಯಲ್ಟಿ. ಅದೇ ಅವರೇನೆ ಪವಿತ್ರತೆಯ ಪರ್ಸನಾಲಿಟಿಯಲ್ಲಿ ಬರೋಕ್ಕಾಗುತ್ತೆ. ಆತ್ಮ ಸ್ವರೂಪದಲ್ಲಿದ್ದು ಆತ್ಮದ ಗುಣಶಕ್ತಿಗಳ ಆಧಾರದ ಮೇಲೆ ಇದ್ರೆ ಆ ವ್ಯಕ್ತಿತ್ವನೇ ಬೇರೆ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಿರೋದು, ಎಲ್ಲರದೂ ಆತ್ಮೀಯ ರಾಯಲ್ಟಿ ಇರ್ಬೋದು, ಪವಿತ್ರತೆಯ ವ್ಯಕ್ತಿತ್ವ ಪರ್ಸನಾಲಿಟಿ ಇರ್ಬೋದು, ಎಲ್ಲರದು ನಂಬರ್ ವಾರ್ ಕಾಣಿಸ್ತಿದೆ. ಬಟ್ ಎಲ್ಲರೂ ಸ್ವರಾಜ್ಯ ಅಧಿಕಾರಿ ಸಹಯೋಗಿ ಆತ್ಮಗಳ ದರ್ಬಾರ್ ಇದು. ಎಂಥದ್ದು? ಸಹಯೋಗಿ ಆತ್ಮಗಳು, ರಾಜ್ಯಾಧಿಕಾರಿಗಳು. ಸಂಗಮ್ ಯುಗಿ ಶ್ರೇಷ್ಠ ದರ್ಬಾರ್, भविष्य के राज्य दरबार दोनों में कितना अंतर है. अब के दरबार जन्म जन्मांतर की दरबार का फाउंडेशन, ಈಗಿನ ದರ್ಬಾರ್ ಜನ್ಮ ಜನ್ಮಾಂತರದ ದರ್ಬಾರ್ ಏನಿದೆ ಅದರ ಫೌಂಡೇಶನ್.
अभी के दरबार की रूपरेखा भविष्य दरबार की ರೂಪರೇಖಾ बनाने वाली है. ಅಂದ್ರೆ ಏನು ಸಂಗಮ ಯುಗದಲ್ಲಿ ನಮ್ಮೆಲ್ಲರ ಯಾವ ಸ್ಥಿತಿ ಇದೆಯೋ ಅದು ಸಂಪೂರ್ಣ ಭವಿಷ್ಯ ನಾಳೆ ಏನು ಅನ್ನೋದು ಇವತ್ತು ಕಾಣುತ್ತೆ. ನಾಳೆ ಅನ್ನೋದು ಇವತ್ತಿನ ನೆರಳು. ಇವತ್ತು ನಾನು ಆ ಶ್ರೇಷ್ಠ ಪುರುಷಾರ್ಥ ಶ್ರೇಷ್ಠ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ನಾಳೆ ರಾಜ್ಯಾಧಿಕಾರಿ ಆಗಕ್ಕಾಗದೇ ಇಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಸಂಗಮ ಯುಗಿ ಶ್ರೇಷ್ಠ ದರ್ಬಾರ್ ಅಂದ್ರೆ ಸ್ವರಾಜ್ಯ ಅಧಿಕಾರಿಯಾಗಿ ನಾನು ರಾಜನಾಗಿ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರ ಇಂದ್ರಿಯಗಳನ್ನ ನಡೆಸೋದು, ಡೈಲಿ ಆರ್ಡರ್ ಪ್ರಮಾಣ ನಡೆಸ್ಲಿಕ್ಕೆ ಡೈಲಿ ರಾತ್ರಿ ದರ್ಬಾರ್ ಹಾಕೋದೇನಿದೆ ಅದು ಮಾಡ್ತಿದ್ದೀನ. ಯಾಕೆಂದ್ರೆ ಇಲ್ಲಿನ ದರ್ಬಾರ್ ಎಷ್ಟು ವ್ಯವಸ್ಥಿತವಾಗಿ ನೀವು ನಿಮ್ಮನ್ನ ನಡೆಸ್ಕೋತೀರೋ, ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಹಾಗೂ ಕರ್ಮೇಂದ್ರಿಯಗಳನ್ನ ಶ್ರೀಮತದ ಪ್ರಮಾಣ ನಡೆಸ್ಕೋತಿರೋ ಅಷ್ಟು ಭವಿಷ್ಯದ ವಿಶ್ವ ರಾಜ್ಯ ಅಧಿಕಾರಿನ ಅಥವಾ ಬರೀ ಅಧಿಕಾರಿನ ಅಥವಾ ಇಲ್ವೇ ಇಲ್ವ ಅಧಿಕಾರ ಯಾವಾಗ್ಲೂ ಸಂಸ್ಕಾರ ವಶ, ಮನಸ್ಸಿನ ತುಫಾನ್ ವಶ, ಬಿರುಗಾಳಿ ಬಂದಂಗೆ ಬರುತ್ತೆ ಮನಸ್ಸು ವ್ಯರ್ಥ ಸಂಕ, ಅಥವಾ ಆ ಸಂಸ್ಕಾರನ ಕರ್ಮದಲ್ಲಿ ತೋರಿಸಿದಾಗ ಇಂದ್ರಿಯಗಳ ವಶ, ದೇಹಾಭಿಮಾನ ವಶ. ಇದೆಲ್ಲ ಏನಿದೆ ಬಾಬಾ ಹೇಳ್ತಾರೆ ಪೂರ ಗುಲಾಮ್ಗಿರಿ ದಾಸತ್ವದ ಸ್ಥಿತಿ. ಇದನ್ನ ರಿಯಲೈಸ್ ಮಾಡಬೇಕು. ತನ್ನಲ್ಲಿ ಏನು ಆವೇಶ ಬಂದಾಗ, ಕ್ರೋಧ ಬಂದಾಗ, ವ್ಯರ್ಥ ಸಂಕಲ್ಪಗಳು ಬಂದಾಗ, ಅಥವಾ ಆಲಸ್ಯ ಇರಲಿ, ಕೇರ್ಲೆಸ್ ಇರಲಿ, ಏನೇ ಇರಲಿ, ಇದೆಲ್ಲ ಬಂದಾಗ ಕರ್ಮೇಂದ್ರಿಯಗಳವರೆಗೆ ಹೊರಗಡೆ ಕಾಣಿಸುತ್ತೆ, ಸಂಬಂಧದಲ್ಲಿ ತೋರಿಸ್ತಾರೆ ಅಂದ್ರೆ ಇಟ್ ಈಸ್ ಸೋ ಡೇಂಜರಸ್. ಇದು ಪೂರ ಪ್ರಜಾ ಕ್ವಾಲಿಟಿನೂ ಇಲ್ಲ ಅನ್ನೋ ತರ ಆಗೋಯ್ತಲ್ಲ, ಹಂಗಿರ್ಬಾರ್ದಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ನೋಡ್ಕೊಳ್ಳಿ, ಯಾಕೆಂದ್ರೆ ಇಲ್ಲಿನ ದರ್ಬಾರ್ ಭವಿಷ್ಯದ ಜನ್ಮ ಜನ್ಮಾಂತರದ ದರ್ಬಾರ್ ಫೌಂಡೇಶನ್. ಸೊ ನೀವು ಇಲ್ಲಿನ ರೂಪರೇಖೆ ನೋಡ್ಕೊಳ್ಳಿ. ಈಗ ಕೆಲವರು ತನ್ನನ್ನು ನೋಡ್ಕೊಳಕ್ಕೂ ಹೋಗಲ್ಲ, ತನ್ನನ್ನು ಕೇಳಕ್ಕೂ ಹೋಗಲ್ಲ. ನಾನೇನ್ ರೈಟ್ ಅಂದ್ಕೋತೀವಿ ಅದನ್ನೇ ನಾವು ಮಾಡ್ತಾ ಹೋಗ್ತೀವಿ. ಈಗ ಕಲತ್ ಸಂಸ್ಕಾರಗಳನ್ನ, ತಪ್ಪು ಸಂಸ್ಕಾರಗಳನ್ನ ಕರ್ಮದಲ್ಲಿ ಉಪಯೋಗಿಸಿ ನಾನು ರೈಟ್ಗೋಸ್ಕರ ಮಾಡ್ತೀನಿ ಅಂದ್ರೂ ನಾನು ರಾಂಗ್ ಆಗಕ್ಕಾಗಲ್ಲ. ರಾಂಗ್ ಸಂಸ್ಕಾರಗಳನ್ನು ಇಟ್ಕೊಂಡು ಅನ್ಯರನ್ನ ರೈಟ್ ಮಾಡೋಕ್ಕಾಗಲ್ಲ, ತನ್ನನ್ನು ರೈಟ್ ದಾರಿಯಲ್ಲಿ ತಗೊಂಡೋಗಕ್ಕಾಗಲ್ಲ. ಇದು ಬಹಳ ಎಚ್ಚರ ವಹಿಸ್ಬೇಕಾಗುತ್ತೆ ತನ್ನ ಸಂಸ್ಕಾರಗಳನ್ನ ಮೋಲ್ಡ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಅದಕ್ಕೆ ಕೇಳ್ತಿದ್ದಾರೆ ಬಾಬೂರು, ಭವಿಷ್ಯದ ದರ್ಬಾರ್ ಏನಿದೆ ಫೌಂಡೇಶನ್ ಈಗ ಅಂದ್ರೆ ನಿಮ್ಮ ದರ್ಬಾರ್ ಹೆಂಗ್ ನೋಡ್ಕೋತಿದ್ದೀರ. तो अभी के राज्य अधिकारी सहयोगी दरबार में हमारा स्थान कहाँ है, चेक करने का यंत्र सभी के पास है ना. जब साइंस वाले नए नए यंत्रों द्वारा धरणी से ऊपर के आकाश मंडल में चित्र खींच सकते हैं, वहाँ के वायुमंडल के समाचार दे सकते हैं, इन एडवांस प्रकृति के तत्वों की हलचल के समाचार दे सकते हैं, तो आप सर्वशक्ति संपन्न बाप के अथॉरिटी वाले श्रेष्ठ आत्माएं अपना दिव्य बुद्धि के यंत्र द्वारा 3 काल की नॉलेज के आधार से अपना वर्तमान काल और भविष्य काल नहीं जान सकते हो. ತಂದೆ ಏನು ಹೇಳ್ತಿದ್ದಾರೆ ಅಂದ್ರೆ, ನನ್ನ ಜಾಗ ಎಲ್ಲಿ, ಸ್ವರಾಜ್ಯದ ದರ್ಬಾರಲ್ಲಿ ಇದೀನ ಅಥವಾ ಇಲ್ವಾ ಅದಾದ್ರೂ ನೋಡ್ಕೋಬೇಕಲ್ಲ. ಚೆಕ್ ಮಾಡೋ ಯಂತ್ರ ಯಾವುದು? ಯಾವಾಗ ಸೈನ್ಸಿನ ಹೊಸ ಹೊಸ ಯಂತ್ರಗಳು ಈ ಧರತಿಯ ಆಕಾಶದ, ಅಂದ್ರೆ ಈಗ ಸ್ಯಾಟಲೈಟ್ ಕಳಿಸ್ತಿದ್ದಾರೆ, ಟೆಲಿಸ್ಕೋಪ್ ಇದೆ, ಅಲ್ಲಿ ಏನಾಗ್ತಿದೆ ಆಕಾಶ ಮಂಡಲದಲ್ಲಿ ಅಥವಾ ಅದರ ಮೇಲೇನೋ ಏನು, ಅದರ ತಾಪಮಾನ ಏನು. ಈಗ ನೋಡಿ ಚಂದ್ರಗ್ರಹಕ್ಕೆ ಹೋದ್ರು ಅಲ್ಲಿ
ಎಲ್ಲಿ ಅಲ್ಲಿನ ತಾಪಮಾನ ಏನು, ಅಲ್ಲಿನ ಪೂರ್ತಿಯ ರೀತಿ ನೀತಿ ಏನು ಎಲ್ಲ ಕಂಡಿಡ್ದು ಹೇಳ್ತಿದಾರೆ ತಾನೆ ನಮ್ಗೆ. ಈ ಲೋಕ ಅಲ್ಲ, ಚಂದ್ರಲೋಕ ಅಂತಾರಲ್ಲ. ಆಕ್ಚುಲಿ ಒಂದೇ ಲೋಕ, ಸಾಕಾರ ಸೃಷ್ಟಿ. ಬಟ್ ಆದ್ರೆ ಇವರು ಒಂದೊಂದು ಗ್ರಹನ ಒಂದೊಂದು ಲೋಕಕ್ಕೆ ತಗೊಂಡೋಟೋದ್ರು. ಸೊ ಯಾವಾಗ ಅವ್ರು ಹೇಳಕ್ಕಾಗುತ್ತೆ, ನೀವು ಮಕ್ಕಳು ಸರ್ವಶಕ್ತಿ ಸಂಪನ್ನ ತಂದೆಯ ಸರ್ವಶ್ರೇಷ್ಠ ಅಥಾರಿಟಿಯನ್ನ, ತಂದೆಯಿಂದ ಅಥಾರಿಟಿ ಪಡ್ಕೊಂಡಿರೋ ಶ್ರೇಷ್ಠ ಆತ್ಮಗಳು ದಿವ್ಯ ಬುದ್ಧಿಯ ಯಂತ್ರದಿಂದ. ನಮಗೆ ತಂದೆ ಏನ್ ಕೊಟ್ಟಿದ್ದಾರೆ? ಬಹಳ ದೊಡ್ಡ ಯಂತ್ರ, ದಿವ್ಯ ಬುದ್ಧಿಯ ಯಂತ್ರ ಏನ್ ಕೊಟ್ಟಿದ್ದಾರೆ? 3 ಕಾಲದ ಜ್ಞಾನದ ಆಧಾರದ ಮೇಲೆ 3 ಕಾಲಗಳನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಈಗ ವರ್ತಮಾನ ಏನಿದೆ, ಇದ್ರ ಆಧಾರದ ಮೇಲೆ ಭವಿಷ್ಯ ಏನು ಅನ್ನೋದನ್ನ ತಿಳ್ಕೊಳಕ್ಕಾಗಲ್ವಾ? ಅಂದ್ರೆ ಬುದ್ಧಿಯ ಯಂತ್ರ, ದಿವ್ಯ ಬುದ್ಧಿಯ ಯಂತ್ರ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ಹೇಳ್ತಿದ್ದಾರೆ. ದಿವ್ಯ ಬುದ್ಧಿ ಕಾ ಯಂತ್ರ ತೋ ಸಬ್ಕೆ ಪಾಸ್ ಏನಾ? ಏನಂತೀರ ಎಲ್ರು? ನಿಮ್ಮ ಸ್ಥಾನದಲ್ಲಿ ಕುಳಿತು ಅಟೆನ್ಷನ್ ಪ್ಲೀಸ್. ದಿವ್ಯ ಬುದ್ಧಿಯ ಯಂತ್ರ ಏನು ಕೊಟ್ಟಿದ್ದೀನಿ ನಾನು, ಅದು ಕೆಲಸ ಮಾಡ್ತಿದ್ಯಾ ಇಲ್ವಾ? ದಿವ್ಯ ಬುದ್ಧಿ ತೋ ಸಬ್ಕೋ ಪ್ರಾಪ್ತ है. इस दिव्य बुद्धि रूपी यंत्र को कैसे यूज करना है, किस स्थान पर अर्थात किस स्थिति पर स्थित होकर के यूज करना है, ये भी तो जानते हो ना. ದಿವ್ಯ ಬುದ್ಧಿಯ ಇದಂತೂ ಬರ್ತ್ಡೇ ಗಿಫ್ಟ್ ಅಲ್ವಾ? ದಿವ್ಯ ಬುದ್ಧಿ, ದಿವ್ಯ ದೃಷ್ಟಿ, ದಿವ್ಯ ನೇತ್ರ ಏನಿದೆ, ಇದೆರಡನ್ನು ಬಾಬವರು ವರದಾನದಲ್ಲಿ ಕೊಟ್ಟಿದ್ದಾರೆ. ಇದು ನಿಮ್ಮ ಬಹುದೊಡ್ಡ ಯಂತ್ರ, ದಿವ್ಯ ಬುದ್ಧಿ. ಇಲ್ಲಿಂದ 3 ಲೋಕವನ್ನ ಟ್ರಾವೆಲ್ ಮಾಡಕ್ ಯಾವಾಗ ಬೇಕೋ ಹೋಗ್ಬೋದು. ಮತ್ತೆ 3 ಕಾಲಗಳನ್ನ ತಿಳ್ಕೊಂಡು ವರ್ತಮಾನದ ಮೇಲೆ ಭವಿಷ್ಯ ಕಾಲ ತಿಳ್ಕೊಳ್ಳೋದೂನು ದಿವ್ಯ ಬುದ್ಧಿ ಮಹಾನ್ ಯಂತ್ರ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬವರು? ಇದನ್ನ ಹೆಂಗೆ, ದಿವ್ಯ ಬುದ್ಧಿ ಕೊಟ್ಟಿದ್ದೀನಿ ನಿಮಗೆ ಈ ಯಂತ್ರನ, ಬಟ್ ಇದನ್ನ ಹೆಂಗ್ ಯೂಸ್ ಮಾಡಬೇಕು, ಯಾವ ಸ್ಥಾನದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿದೆಯಾ? ಬುದ್ಧಿ, ದಿವ್ಯ ಬುದ್ಧಿಯ ಜಾಗ ಯಾವುದು? ಶರೀರ ಅಲ್ಲ. ದಿವ್ಯ ಬುದ್ಧಿಯ ಸ್ಥಾನ ಬಾಬೂರ್ ಮಡಿಲು. ಎಷ್ಟಲ್ಲಿ ಇರ್ತೀವಿ ಅದರ ಆಧಾರದ ಮೇಲೆ ಬಾಬೂರನ್ನ ಭಿನ್ನ ಭಿನ್ನ ಸ್ಥಿತಿಗಳ ಆಧಾರದ ಮೇಲೆ ಸರ್ವ ಪ್ರಾಪ್ತಿಗಳನ್ನು ಮಾಡ್ಕೊಳ್ಳೋದೇನಿದೆ ಅದನ್ನ ನೀವು ಮಾಡ್ಬೋದು. ಅದಕ್ಕೆ ಅದು ಯೂಸ್ ಮಾಡಕ್ಕಾದ್ರೂ ಗೊತ್ತಾ? ಮತ್ತೆ ಯಾವ ಸ್ಥಿತಿಯಲ್ಲಿ ಇದ್ರೆ ಏನು ಪ್ರಾಪ್ತಿಯಾಗುತ್ತೆ ಅನ್ನೋದಾದ್ರೂ ಗೊತ್ತಾ? ಕೇಳ್ತಿದ್ದಾರೆ ಬಾಬೂರು. 3 ಕಾಲಗಳ ನಾಲೆಜ್ ಆಧಾರದ ಮೇಲೆ ಯಂತ್ರವನ್ನ ಯೂಸ್ ಮಾಡಿ, ಯೂಸ್ ಕರ್ನೆ ಕೋ ಆತಾ ಹೈ. ಅಂದ್ರೆ ದಿವ್ಯ ಬುದ್ಧಿಯನ್ನ ಯೂಸ್ ಮಾಡಕ್ಕೆ ಒಂದು ದೊಡ್ಡ ಕಂಡೀಷನ್ ಏನ್ ಹೇಳ್ತಿದ್ದಾರೆ ಬಾಬಾ? ತ್ರಿಕಾಲದರ್ಶಿ ಸೀಟಲ್ ಕೂತು ದಿವ್ಯ ಬುದ್ಧಿಯನ್ನ ಯೂಸ್ ಮಾಡಿ. ತಕ್ಷಣ ಸಂಸ್ಕಾರ ಹೆಂಗೆಂಗೋ ಕೆಟ್ಟದಾಗ ಬಂದ್ರೆ ಅದನ್ನ ಸ್ಟಾಪ್ ಮಾಡಿ. ತ್ರಿಕಾಲದರ್ಶಿಯಾಗಿ ಏನು ಶ್ರೀಮತ ಹೇಳುತ್ತೆ, ಎದುರುಗಡೆ ಅವ್ರು ಎಷ್ಟೇ ತಪ್ಪಿರ್ಲಿ, ಶ್ರೀಮತ ಏನಿದೆ ನಾನು ಅದ್ರ ಮೇಲೆ ಇರ್ಬೇಕು ಅನ್ನೋ ಪ್ರಜ್ಞೆ, ಅವೇರ್ನೆಸ್ ಅಥವಾ ಸ್ಮೃತಿ ಸದಾ ಇರ್ಬೇಕು. ಸೊ ದಿವ್ಯ ಬುದ್ಧಿಯನ್ನ ಹೆಂಗ್ ಬೇಕಂದ್ರೆ ಹಂಗ್ ಯೂಸ್ ಮಾಡಿದ್ರೆ ಮಾಡಕ್ ಆಗೋದೇ ಇಲ್ಲ. ಹಳೆ ಬುದ್ಧಿನ ಹೆಂಗ್ ಬೇಕಂದ್ರೆ ಹಂಗ್ ಬರೋದು. ಹಳೆ ಬುದ್ಧಿ ಕೆಲಸ ಮಾಡುವಾಗ ಸಂಸ್ಕಾರಗಳ ಪ್ರಭಾವದಲ್ಲಿ ದಿವ್ಯ ಬುದ್ಧಿಯ ಏನು ಬಾಬಾ ಹೇಳ್ತಾರೆ, ಖೂನ್ ಕರ್ತೆ ಹೋ ಅಂತ, ಗಲಾ ಗೋಡ್ತೆ ಹೋ, ಅದರ ಆವಾಜ್ ಕೇಳಲ್ಲ. ಭೂತ ಸವಾರಿ ಆದಾಗ ಬೇರೆ ಏನು ಗೊತ್ತಾಗಲ್ಲ ನೋಡಿ. पहले तो स्थान पर स्थित होने आता है, अर्थात स्थिति में स्थित होने आता है. तो इसी यंत्र द्वारा अपने आप को देखो कि मेरा नंबर कौन सा है. ಸ್ಪೆಷಲ್ ಮಾತು ಏನ್ ಹೇಳ್ತಿದ್ದಾರೆ ಬಾಬಾ? ಫಸ್ಟು ಸ್ಥಾನದಲ್ಲಿ ಸ್ಥಿತರಾಗಿ, ತನ್ನ ಸ್ಥಿತಿಯ ಸ್ಥಾನ
ಆತ್ಮನಿಗೆ ಅರ್ಥಾತ್ ನನ್ನ ಬುದ್ಧಿಗೆ ಶ್ರೇಷ್ಠ ಸ್ಥಿತಿಯ ಸ್ಥಾನ ಕೊಡಿ. ಅದರಲ್ಲಿ ಸ್ಥಿತರಾಗಿ ನಂತರ ಈ ಬುದ್ಧಿಯನ್ನ ಯೂಸ್ ಮಾಡಿ, ದಿವ್ಯ ಬುದ್ಧಿಯನ್ನ, ಅರ್ಥಾತ್ ತನ್ನನ್ನು ತಾನು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನನ್ನ ನಂಬರ್ ಯಾವುದು, ನನ್ನ ವರ್ತಮಾನದ ಸ್ಥಿತಿ ಏನಿದೆ, ನನ್ನ ಸಂಸ್ಕಾರಗಳೇನಿದೆ, ನನ್ನ ರೀತಿ ನೀತಿಗಳೇನಿದೆ, ಇದರ ಆಧಾರದ ಮೇಲೆ ವಾಟ್ ಅಮ್ ಐ. ಯಾಕೆಂದ್ರೆ ಈಗಿರೋ ಕೆಲವು ಕ್ಷಣಗಳೇನಿದೆ ಇದರಲ್ಲಿ ನಮ್ಮ ಯೋಗ ಬಲ ಜಾಸ್ತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಲಾಭ ಇಲ್ಲ. आज सर्वस्व त्यागी वाली बात नहीं बता रहे, अभी लास्ट कोर्स रहा हुआ है. आज बाप दादा अपने राज्य दरबार वासी साथियों को देख रहे थे. सभी यहाँ पहुंच गए हैं ना. ಇವತ್ತು ನಾನು ಸರ್ವಸ್ವ ತ್ಯಾಗಿ ಮಾತುಗಳನ್ನು ಹೇಳ್ತಾ ಇಲ್ಲ. ಲಾಸ್ಟ್ ಕೋರ್ಸ್ ಅಂದ್ರೆ ಸರ್ವಾಂಶ ತ್ಯಾಗಿ ಅಲ್ವಾ, ಅದು ಮಾತಾಡ್ತಾ ಇಲ್ಲ ನಾನು. ಆದ್ರೆ ಇವತ್ತು ತನ್ನ ರಾಜ್ಯ ದರ್ಬಾರ್ ವಾಸಿಗಳಂದ್ರೆ ಯಾರು, ರಾಜ್ಯ ದರ್ಬಾರಲ್ಲಿ ಜೊತೆಗಾರರು ಯಾರು ಇದ್ದಾರೆ, ಸಮಾನರು ಯಾರು ಇದ್ದಾರೆ, ಅವರನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಮುಟ್ಟಿದಿರಲ್ವಾ ಇಲ್ಲಿ. आज की सभा में विशेष स्नेही आत्माएं ज्यादा है, तो स्नेही आत्माओं को बाप दादा भी स्नेह के रिटर्न में स्नेह देने के लिए स्नेह ही दरबार में, मना स्नेही आत्माएं ही दरबार में पहुंच गए. मिलन मेला मनाने के उमंग उत्साह वाली आत्माएं. ಅಂದ್ರೆ ಈ ಬಾಬೋರ ಸಮಾನ ಸ್ಥಿತಿಯವರೇ ತಾನೇ ಸ್ನೇಹವನ್ನು ಎಳೆಯುತ್ತೆ. ಎಲ್ಲಾ ಸ್ನೇಹಿ ಮಕ್ಕಳು ರಾಜ್ಯ ದರ್ಬಾರಲ್ಲಿ ಮುಟ್ಟಿದಿರಲ್ವಾ, ಎಲ್ಲ ಕಡೆಯಿಂದ ಎಲ್ಲ ಮಕ್ಕಳಿಗೆ ಬಾಬೋರು ಹೇಳ್ತಿದ್ದಾರೆ, ಇವತ್ತಿನ ವಿಶೇಷ ಸಭೆನೇ ಸ್ನೇಹಿ ಮಕ್ಕಳ ಸಭೆ. ಎಲ್ಲರೂ ಈ ಬಾಬನ ಹತ್ರ ಮಧುಬನಕ್ಕೆ ಬರ್ತಾರೆ ಅಂದ್ರೆ ಮಿಲನ ಮೇಲ, ಎಲ್ಲರೂ ಬಾಬನ್ ಮೀಟ್ ಮಾಡ್ಬೇಕನ್ನೋ ಉಮಂಗ್ ಉತ್ಸಾಹದಲ್ಲೇ ಬರ್ತಾರೆ, ಯಾರು ಹಂಗಿಂಗ್ ಬರಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬೋರು, बाप दादा भी मिलन मनाने के लिए बच्चों के उत्साह भरे उत्सव में पहुंच गए. ये भी स्नेह के सागर और नदियों का मेला है. तो मेला मनाना अर्थात उत्सव मनाना, आज बाप दादा भी मेले के उत्सव में आए हैं. ಎಲ್ರೂ ಮಕ್ಕಳು ತಂದೆಯನ್ನ ಮಿಲನ ಮಾಡೋ ಉಮಂಗ್ ಉತ್ಸಾಹದಲ್ಲಿ ಬಂದು ಮುಟ್ಟಿದ್ದಾರೆ. ಸೊ ಅಂದಾಗ ಸ್ನೇಹಿ ಮಕ್ಕಳು ಮುಟ್ಟಿದ್ದಾರೆ. ಸ್ನೇಹ ಸಾಗರ ಹಾಗೂ ಸ್ನೇಹದ ನದಿಗಳ ಮಿಲನ, ಇದೆಷ್ಟು ಸುಂದರ ಮಿಲನ, ಎಲ್ಲರೂ ಉಮಂಗ್ ಉತ್ಸಾಹದಲ್ಲಿದ್ದಾರೆ. ಅದನ್ನ ಏನ್ ಹೇಳ್ತಾರೆ ಬಾಬಾ, ಇದೊಂದು ಮಿಲನದ ಹಬ್ಬ, ಉತ್ಸವ ಅಂದ್ರೆ ಹಬ್ಬ ಅಂತ. ಅಷ್ಟು ಉಮಂಗ್ ಉತ್ಸಾಹದಲ್ಲಿ ಮಕ್ಕಳು ಬಂದಿದ್ದಾರೆ ತಂದೆಯನ್ನ ಮೀಟ್ ಮಾಡ್ಲಿಕ್ಕೆ. ನಿಮ್ಮನ್ನು ನೋಡಿ ನಾನು ನಿಮ್ಮ ಮಿಲನದ ಹಬ್ಬದಲ್ಲಿ ಬಂದಿದ್ದೀನಿ, मिलन माडलिके. तो बाप दादा मेला मनाने वाले स्नेह पाने के भाग्यशाली बच्चों को देख हर्षित हो रहे कि सारे इतने विशाल विश्व में अथाह संख्या के बीच कैसी कैसी आत्माओं ने मिलन का भाग्य ले लिया. विश्व के आगे ना उम्मीदवार आत्माओं ने अपनी सर्व उम्मीदें पूर्ण करने का भाग्य ले लिया. ಬಾಬಾವ್ರು ಯಾವಾಗ್ಲೂ ಸರ್ವಜ್ಞ ಅಲ್ವಾ, ಎಲ್ಲ ಕಾಲವನ್ನ ಸ್ಪಷ್ಟವಾಗಿ ನೋಡ್ತಾರೆ. ಬಾಬಾ ನೋಡ್ತಿದ್ದಾರೆ ಎಲ್ಲಿ ಪರಮಾತ್ಮ ಧರತಿಯಲ್ಲಿ ಬಂದು ಕೂತ್ಕೊಳ್ಳೋದು ಸಾಕಾರ ಶರೀರದಲ್ಲಿ, ಅದರಲ್ಲಿ 750 ಕೋಟಿ ಆತ್ಮಗಳಲ್ಲಿ ಎಷ್ಟು ಕೆಲವೇ ಮಕ್ಕಳು ತಂದೆಯ ಸನ್ಮುಖ ಮಿಲನದಲ್ಲಿ ಮುಟ್ತಾರೆ. ಯಾರು ಮುಟ್ಟಿದರೆ ಆ ಮಕ್ಕಳ ಭಾಗ್ಯವನ್ನು ನೋಡಿ ಬಾಬಾ ಹರ್ಷಿತರಾಗ್ತಿದ್ದಾರೆ. ಈಗ ನೋಡ್ರಿ, ಕೆಲವ್ರು BKS ಅಲ್ಲಿನೋ ಹೋಗ್ಬೇಕಂತಾರೆ, ಬಟ್ ಅವ್ರು ಹೋಗಕ್ಕೆ ಆಗಲ್ಲ, ಅಂತ ಪರಿಸ್ಥಿತಿಗಳು ಬರುತ್ತೆ. ಏನ್ ಪ್ರಯೋಜನ?
ಹಂಗ್ ಮಾಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಷ್ಟೇ ಪ್ರಯತ್ನ ಭಕ್ತರು ಎಷ್ಟೊಂದು ಇದ್ದಾರೆ, ಋಷಿ ಮುನಿಗಳು ಸಂತರು ಇದ್ದಾರೆ, ಯಾರ್ದು ಭಾಗ್ಯ ಇಲ್ಲಲ್ಲ. ಬಾಬನ್ ಡೈರೆಕ್ಟ್ ಮಿಲನ ಮಾಡೋ ಭಾಗ್ಯ ಜಗತ್ತಲ್ಲಿ ಯಾರಿಗಿಲ್ಲಲ್ಲ. ಬಟ್ ಅದರಲ್ಲಿ ಈಗ ಅವ್ರ ತರ ನಾಮಿಗ್ರಾಮಿ ಫೇಮಸ್ ಇಲ್ಲ ಅಂದ್ರೂ ಎಷ್ಟು ಸಾಧಾರಣ ರೂಪದಲ್ಲಿ ಇರ್ತಕ್ಕಂಥ ಮಕ್ಕಳು ತಂದೆ ಪರಮಾತ್ಮನ ಮಿಲನಕ್ಕೆ ಬಂದು ಮುಟ್ತಾರೆ, ನೋಡಿ ಖುಷಿ ಪಡ್ತಿದ್ದಾರೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ವಿಶ್ವಕ್ಕೆ आगे ना उम्मीदवार आत्माओं ने अपनी सर्व उम्मीदें पूर्ण करने का भाग्य ले लिया, और जो विश्व के आगे नामी ग्रामी उम्मीदवार आत्माएं हैं वो सोचते और खोजते रह गए, खोजना करते करते खोज में ही खो गए, और आप स्नेही आत्माओं ने स्नेह के आधार पर पा लिया. ಯಾರೆಲ್ಲ ಬಾಬೂರ್ ಮಕ್ಕಳಿದ್ದಾರೆ ವಿಶ್ವದ ಮುಂದೆ ಹೋಪ್ಲೆಸ್, ಅಯ್ಯೋ ಇವರೆಲ್ಲ ಏನ್ ಮಾಡಕ್ಕಾಗುತ್ತೆ ಅನ್ನೋ ತರ ಅಲ್ವಾ? ಎಷ್ಟು ಸಿಂಪಲ್ ಬಾಬೂರ್ ತನ್ನ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಯಾರು ಬಾಬಾ ಹೇಳ್ತಾರೆ ಜಗತ್ತಿನ ಮುಂದೆ ಸೋಕಾಳ್ ದೊಡ್ಡ ಮನುಷ್ಯರು, ಇವ್ರು ಬಹಳ ಕೆಲಸ ಮಾಡ್ಬೋದು, ದೊಡ್ಡಸ್ತಿಗೆ ಅನ್ನೋದು ಏನಿದೆಯಲ್ಲ ಅಂಥವ್ರು ಅದು ಹಂಗೆ ಉಳ್ಕೊಂಡ್ಬಿಟ್ರು. ಈ ಮಿಲನದಿಂದ ಈ ಭಾಗ್ಯದ ಸರ್ವಶ್ರೇಷ್ಠ ಪ್ರಾಪ್ತಿ ಏನಿದೆ ಅವರು ಅದರಲ್ಲೇನೆ ಆ ಯೋಚನೆಗಳು ಆ ಪ್ರಾಪ್ತಿಗಳಲ್ಲೇ ಉಳ್ಕೊಂಡ್ಬಿಟ್ರು. ಮತ್ತೆ ವಿಜ್ಞಾನಿಗಳು ಏನಿರ್ಬೋದು ಭೋಜನ ಅಂದ್ರೆ ಸಂಶೋಧನೆಯಲ್ಲೇನೆ ತನ್ನನ್ನು ತಾನು ಕಳ್ಕೊಂಡ್ಬಿಟ್ರು. ಮನ ಖೋಜನೆ ಮೇ ಖೋ ಗಯೆ, ಅದರಲ್ಲಿ ಏನು ಕಂಡಿಡಿಯೋದ್ರಲ್ಲೇ ತತ್ಪರರಾಗ್ತಾರೆ. ಅದರಲ್ಲಿ ಅವ್ರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಷ್ಟೇ ಅಲ್ಲ, ಈಶ್ವರೀಯ ಪ್ರಾಪ್ತಿಯನ್ನೇ ಕಳ್ಕೊಂಡ್ಬಿಟ್ರು. ಎಲ್ಲರೂ ಒಬ್ಬೊಬ್ರು ಅಂದ್ರೆ ಭಿನ್ನ ಭಿನ್ನ ವರ್ಗದವ್ರು ಹೆಂಗ್ ಕಳ್ಕೊಳ್ತಾರೆ ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ನೀವಷ್ಟೇ ಸ್ನೇಹಿ ಮಕ್ಕಳು ಜಗತ್ತಲ್ಲಿ, ಅಂಡ್ ಕೆಲವೇ ಮಕ್ಕಳು ಸ್ನೇಹದ ಆಧಾರದ ಮೇಲೆ ಎಲ್ಲವನ್ನು ಪಡ್ಕೊಂಡ್ಬಿಟ್ರಿ. ಶ್ರೇಷ್ಠರು ಯಾರಾದ್ರಿ? ನೀವ ಅವರ श्रेष्ठ कौन हुआ? कोई शास्त्रार्थ करते शास्त्रों में ही रह गए, कोई महात्माएं बन आत्मा और परमात्मा की छोटी सी भ्रांति में अपने भाग्य से ही रह गए, बच्चे बन बाप के अधिकार से वंचित रह गए, बड़े बड़े वैज्ञानिक खोजना करते उसी में खो गए. ಕೇಳಿ ಯಾವ್ಯಾವುದ್ರಲ್ಲಿ ಮುಳುಗೋದ್ರು ಅಂತ. ಶಾಸ್ತ್ರವಾದಿಗಳು ಶಾಸ್ತ್ರಾರ್ಥದಲ್ಲೇನೆ ಮುಳುಗೋದ್ರು, ಅಲ್ಲೇ ಉಳ್ಕೊಂಡ್ಬಿಟ್ರು ಶಾಸ್ತ್ರಗಳಲ್ಲಿ. ಮಹಾತ್ಮರುಗಳು ಆತ್ಮ ಪರಮಾತ್ಮ ನಾವು ಒಂದು ಅಂತ ಹೇಳ್ಬಿಟ್ಟು ಆ ಒಂದು ಭ್ರಾಂತಿ ಏನಿದೆಯಲ್ಲ, ಭ್ರಮೆ, ಆತ್ಮ ಪರಮಾತ್ಮ ನಾನೇ ಅಹಂ ಬ್ರಹ್ಮಾಸ್ಮಿ ಶಿವೋಹಂ, ಆ ಭ್ರಾಂತಿಗಳಲ್ಲೇ ಉಳ್ಕೊಂಡ್ಬಿಟ್ರು. ಅಷ್ಟೇ ಅಲ್ಲ, ತಂದೆಯ ಮಕ್ಕಳಾಗಿ ಪರಮಾತ್ಮನ ಅಧಿಕಾರದ ಒಂದು ಬಹಳ ದೊಡ್ಡ ಮಾತಿಂದ ವಂಚಿತರಾದರು. ವಿಜ್ಞಾನದವರು ಬರೀ ಸಂಶೋಧನೆಯಲ್ಲೇನೆ ಕಳ್ಕೊಂಡ್ಬಿಟ್ರು. ರಾಜನೀತಿಜ್ಞ ಯೋಜನಾಯೇ ಬನಾತೆ ರೇಗೆ. ಈಗಂತೂ ರಾಜನೀತಿ ಯಾರು ಇತರ ಇದೆಯೋ ರಾಜ್ಯ ಸತ್ತ, ಅವರು ಒಳ್ಳೆ ಯೋಜನೆಗಳೇನು ಮಾಡ್ತಿಲ್ಲ, ತಾನು ಹೆಂಗ್ ದುಡ್ಡು ತಿಂದ್ಬಿಟ್ಟು ಎಲ್ಲ ಸಮಾಪ್ತಿ ಮಾಡಿ ಹೊತ್ಕೊಂಡು ಹೋಗ್ಬೇಕನ್ನೋ ಯೋಜನೆ ಒಂದು ಬಿಟ್ರೆ ಒಳ್ಳೆ ಯೋಜನೆಗಳು ಇವತ್ತು ಯಾರ ಹತ್ರನೂ ಇಲ್ಲ. ನಾ ಆಫೀಸರ್ಸು ನಾ ರಾಜನೀತಿ ಎಲ್ಲ ಇಷ್ಟು ಭ್ರಷ್ಟಾಚಾರ, ಇಷ್ಟೆಲ್ಲ ಸಿಸ್ಟಮ್ ಹೊಲಸೆದ್ದೋಯ್ತು. ಅಂತೂ ಯಾವುದೋ ಒಂದು ರೀತಿಯಲ್ಲಿ ತಿನ್ನೋ ಯೋಜನೆನೋ ಅಥವಾ ಹೊತ್ಕೊಂಡೋಗೋ ಯೋಜನೆನೋ ಅದರಲ್ಲೇ ಉಳ್ಕೊಂಡ್ಬಿಟ್ರು. ಬೋಲೆ ಭಗತ್ ಕಣ ಕಣ ಮೇ ಢೂಂಢತೆ ಹಿ ರಹ ಗಯೆ ಲೇಕಿನ್ ಪಾಯಾ ಕಿನೋನೆ. ಬೋಲೆ ಭಕ್ತರು ಏನ್ ಮಾಡ್ಬಿಟ್ರು, ಇನ್ನೋಸೆಂಟ್ ಭಕ್ತರು, ಇವರೆಲ್ಲ ಸಾಧು ಮಹಾತ್ಮರು ಎಲ್ಲ ಕಡೆ ಇದ್ದಾನೆ ಅಂದ್ರೆ ಕಣಕಣದಲ್ಲಿ ಹುಡ್ಕಕ್ ಶುರು ಮಾಡ್ಬಿಟ್ರಿ ಇವರು.
ಅಲ್ಲೋದ್ರಲ್ಲಿ ಇಲ್ಲೋದ್ರಲ್ಲಿ ಅಲ್ಲೋದ್ರೇನೋ ಸಿಗುತ್ತೆ, ಈ ಭ್ರಾಂತಿಗಳಲ್ಲಿ ಬಂದ್ಬಿಟ್ರು. ಎಲ್ಲರೂ ಉಳ್ಕೊಂಡ್ಬಿಟ್ರು, ನೀವು ಮಾತ್ರ ಭಾಗ್ಯವನ್ನು ಪಡ್ಕೊಂಡ್ಬಿಟ್ರಿ. ಯಾರು? ಜಗತ್ತಿಗೆ ಕಾಣೋದೇ ಇಲ್ಲ, ಬೋಲೆ ಬಚ್ಚೆ. ನೀವು ಇನ್ನೋಸೆಂಟ್ ಮಕ್ಕಳು ಬೋಲೆ ತಂದೆಯಿಂದ ಎಲ್ಲವನ್ನು ಪಡ್ಕೊಂಡ್ಬಿಟ್ರಿ. भोलेनाथ के बोले बच्चे हो गए ना. बड़े दिमाग वालों ने नहीं पाया, लेकिन सच्ची दिल वालों ने पा लिया. ದೊಡ್ಡ ದೊಡ್ಡ ಬುದ್ಧಿ ಇರೋರು ಏನು ತಗೊಳ್ಳಿಲ್ಲ, ಆದರೆ ಸಚ್ಚಿ ದಿಲ್ ವಾಲೆ, ಸತ್ಯ ಹೃದಯದವರು, ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ ಅಲ್ಲ, ಸತ್ಯ ಹೃದಯದ ಮಕ್ಕಳು ತಂದೆಯಿಂದ ಎಲ್ಲ ಪಡ್ಕೊಂಡ್ಬಿಟ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಅಲ್ಲ. इसलिए कहावत है सच्ची दिल पर साहेब राजी. तो सभी सच्ची दिल से दिल तख्त नशीन बन सकते हैं ना. सच्ची दिल से दिलाराम बाप को अपना बना सकते. ಸತ್ಯತೆನೇ ಪರಮಾತ್ಮನನ್ನ ತನ್ನವರನ್ನ ಮಾಡ್ಕೊಳ್ಳೋ ಒಂದೇ ಒಂದು ಶಸ್ತ್ರ. ಬಾಬೋರ್ ಬಲಿಹಾರಿ ಆಗೋದೇ ಸತ್ಯತೆ ಆಧಾರದ ಮೇಲೆ. ಸಚ್ಚಿ ದಿಲ್, ಸ್ವಚ್ಛ ದಿಲ್, ಸಚ್ಚಾ ದಿಲ್, ಸತ್ಯತೆ ಇದೆ ನೋಡ್ರಿ ಒಳಗಡೆ. ಎಲ್ಲಿ ದೇಹಾಭಿಮಾನದ ವಿಕಾರಗಳ ಸುಳ್ಳು ಇರ್ಕೂಡ್ದು, ಅಲ್ಲಿ ಬಾಬವ್ರು ಇರಕ್ಕಾಗಲ್ಲ, ದುರ್ಗಂಧದಲ್ಲಿ. ಸೊ ನೋಡಿ ನಾನು ಹೆಂಗಿದ್ದೀನಿ ಅಂತ. ತಂದೆಯ ಹೃದಯದಲ್ಲಿ ಇರ್ಬೇಕಂದ್ರೆ ಸಚ್ಚಿ ದಿಲ್, ಸತ್ಯ ಹೃದಯ ಅಂತ. ಸತ್ಯತೆ ಅಂದ್ರೆ ಜನ ಅಂದ್ಕೊಳ್ಳೋದು, ಅಯ್ಯೋ ನಾನು ತುಂಬಾ ದೊಡ್ಡ ಹರಿಶ್ಚಂದ್ರನ್ ತರ ಇರೋದು, ಹಿಂಗೆ ಇದ್ದಂಗೆ ಹೇಳ್ತೀನಿ, ಅದು ಸತ್ಯತೆ ಲೆಕ್ಕ ಇಲ್ಲ ಬಾಬನ ಹತ್ರ. ರಿಯಲ್ ಸತ್ಯತೆ ಅಂತಂದ್ರೆ ಆತ್ಮಸತ್, ಆತ್ಮ ಸ್ವರೂಪದಲ್ಲಿದ್ದು ಆತ್ಮದ ಗುಣ ಸಂಸ್ಕಾರಗಳ ಅನುಸಾರವಾಗಿ ಜೀವನದಲ್ಲಿ ನಡೆಯೋದು ರಿಯಲ್ ಸತ್ಯತೆ. ಬಾಕಿ ಎಲ್ಲ ಸುಳ್ಳೆ. ಈ ಕೆಲವ್ರೇನು ಹೇಳ್ತಾರೆ, ನಾನಂತೂ ಎಷ್ಟು ಸತ್ಯತೆ ಗೊತ್ತಾ, ಯಾರಾದರೂ ಸುಳ್ಳು ಹೇಳಿದ್ರೆ ನನಗೆ ಅಷ್ಟು ಕೋಪ ಬಂದ್ಬಿಡುತ್ತೆ. ಬಾಬಾ ಸಾಕಾರದಲ್ಲಿ ಇರುವಾಗ ಹೇಳವ್ರಂತೆ, ಅವರು ಸುಳ್ಳು ಹೇಳೋದು ಒಂದೇ, ನೀನ್ ಸತ್ಯ ಹೇಳಿ ದೇಹಾಭಿಮಾನದಲ್ಲಿ ಸುಳ್ಳಲ್ಲಿ ಇರೋದು ಒಂದೇ ಅಂತ. ನೀನೇನ್ ದೊಡ್ಡಸ್ತಿಗೆ ಇಲ್ಲ ನಿಂದು ಅಂತ. ಅದರಿಂದ ಸತ್ ಸ್ವರೂಪ, ಆತ್ಮ ಸ್ವರೂಪದಲ್ಲಿ ಆತ್ಮನ ಗುಣ ಸಂಸ್ಕಾರಗಳಲ್ಲಿ ಇಲ್ಲ ಅಂದ್ರೆ ನೀವು ಎಷ್ಟೇ ಏನೇ ಇರಿ, ಆದ್ರೆ ನೀವು ಸುಳ್ಳು ಭಗವಂತನ ಮುಂದೆ. झूठे ದೇಹಾಭಿಮಾನ झूठ ಬನಾ ದೇತಾ. ದೇಹಾಭಿಮಾನದ ಸಂಸ್ಕಾರಗಳ ಹಳೇದೇನೇ ಇದೆ ನಿಮ್ಮನ್ನು ಸುಳ್ಳು ಮಾಡ್ಬಿಡುತ್ತೆ ಈಶ್ವರನ ಮುಂದೆ. ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಸತ್ಯ ಹೃದಯದವರು ಬಾಬುವರ ಹೃದಯದಲ್ಲಿ ಇರೋಕ್ ಸಾಧ್ಯ. ತಂದೆಯಿಂದ ಎಲ್ಲವನ್ನ ಬೋಲಾನಾಥ್ ತಂದೆಯಿಂದ ಪಡ್ಕೊಳಕ್ ಸಾಧ್ಯ. ಬಾಬುವರನ್ನ ರಾಜಿ ಮಾಡೋದಂದ್ರೆ ತನ್ನವ್ರನ್ನ ಮಾಡ್ಕೊಳ್ಳೋದು. ಸಚ್ಚಿ ದಿಲ್ ಸೆ ದಿಲಾರಾಮ್ ಬಾಪ್ ಕೋ ಅಪ್ನಾ ಬನಾ ಸಕ್ತೆ. दिलाराम बाप सच्ची दिल के सिवाय सेकंड भी याद के रूप में ठहर नहीं सकते. ಕೇಳಿಸ್ತಾ? ಅಂಡರ್ಲೈನ್ ಮಾತಿದು, ತುಂಬಾ ದೊಡ್ಡ ಮಾತು. ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಹೇಳ್ತಿದ್ದಾರೆ ಬಾಬಾ ಅಂದ್ರೆ, ಸತ್ಯ ಹೃದಯ ಇಲ್ಲ ಅಂದ್ರೆ, ಸತ್ಯ ಹೃದಯದ ದಿಲಾರಾಮ್ ತಂದೆ ಅವ್ರು ಯಾವಾಗಲೂ ಸಚ್ಚಾಯನ, ಟ್ರೂತ್ಫುಲ್ ಫಾದರ್, ಅವರ ನೆನಪು ಸತ್ಯ ಯಾರತ್ರ ಇಲ್ವೋ ಅವರ ಬುದ್ಧಿಯಲ್ಲಿ ಒಂದು ಸೆಕೆಂಡುನು ನನ್ನ ನೆನಪು ಇರೋಕ್ ಸಾಧ್ಯವಿಲ್ಲ. ದೇಹಾಭಿಮಾನದ ಸುಳ್ಳು ಎಲ್ಲಿದೆಯೋ ಅಲ್ಲಿ ಬಾಬುವ್ರು ಕ್ಷಣಕಾಲ ಸ್ಥಿರವಾಗಿ ಅವ್ರು ಯೋಗ ಮಾಡಕ್ಕಾಗಲ್ಲ. ಬುದ್ಧಿ ತಿರುಗ್ತಾನೆ ಇರುತ್ತೆ, ಮನ್ಸು ಚಂಚಲ ಆಗ್ತಾನೆ ಇರುತ್ತೆ. ಇದಲ್ಲ ಅದಲ್ಲ, ಇದಲ್ಲ. ಜ್ಞಾನದ ಪಾಯಿಂಟ್ ಸತ್ಯ, ಬಾಬಾ ಕೊಡೋದು ಸತ್ಯ ಜ್ಞಾನ. ಸತ್ಯ ಜ್ಞಾನದ ಪಾಯಿಂಟ್ಸ್ನು ಅವ್ರ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ, ಅದು ಚಿಂತನೆಯಲ್ಲಿ ನಡೆಯಲ್ಲ. ಎಂಥದ ಕೋಟ ಅದೃಷ್ಟ ಅಲ್ವಾ? ಇದು ರಿಯಲೈಸ್ ಮಾಡಬೇಕು. ನನ್ನ ಬುದ್ಧಿಯಲ್ಲಿ ಬಾಬಾವರ ಏಕರಸ ವಿಧಿಪೂರ್ವಕ ನೆನಪು.
ಅಂಡ್ ಬಾಬಾವರ ಜ್ಞಾನದ ಪಾಯಿಂಟ್ಸ್ ಎಷ್ಟು ಚಿಂತನೆ ಮಂಥನ. ಇಡೀ ದಿನ 8 ಜನಕ್ಕೆ ನಾವು ಬಾಬಾವ್ರ ಪಾಯಿಂಟ್ಸ್ ಹೇಳ್ತೀವಿ, ಬಾಬಾವ್ರ ಕನೆಕ್ಟೆಡ್ ಮಾತಾಡ್ತೀವಿ. ನೀವು ಎಷ್ಟೇ ದೊಡ್ಡ ಸೇವೆ ಮಾಡಿ ಬರೀ ಕರ್ಮ ಕಾನ್ಶಿಯಸ್ಸು, ಬರೀ ಕಾರೋಬಾರ್ ಇದ್ದಿದ್ರೆ ಬುದ್ಧಿಯಲ್ಲಿ ಬರೀ ಬೂಸ ಕಸ ಇದೆ. ಅದರಿಂದ ನಾವು ಸೇವೆಯ ಅರ್ಥ ತಿಳ್ಕೊಳ್ಬೇಕು. ಬಾಬಾವ್ರನ್ನ ತನ್ನವ್ರನ್ನ ಮಾಡ್ಕೊಳ್ಳೋ ವಿಧಿ ಏನು ಸರಿಯಾಗಿ ಅರ್ಥ ಆಗ್ಬೇಕು. ಇಲ್ಲಾಂದ್ರೆ ನಾವೇನು ಪಡ್ಕೊಳಕ್ ಆಗಲ್ಲ ಬಾಬಾವ್ರ, ಡೆಫಿನೆಟ್ಲಿ ನಾಟ್. ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, ಸಿ ಸೆಕೆಂಡ್ ಬಿ ಯಾದ ನೈ ಟೇರ್ ಸಕ್ತಿ. ಯಾರ ಹೃದಯ ಸತ್ಯ ಇಲ್ಲ, ಸತ್ಯ ಇಲ್ಲ ಅಂದ್ರೆ ಸ್ವಚ್ಛ ಇಲ್ಲ ಅಂತ. ಸತ್ಯತೆ ಸ್ವಚ್ಛತೆ ಎರಡು ಹತ್ತಿರದ ವಿಷಯ. ಅಂದ್ರೆ ಪವಿತ್ರತೆ ಶುದ್ಧತೆ ಇಲ್ಲ, ಬುದ್ಧಿ ಶುದ್ಧವಾಗಿಲ್ಲ. ದೇಹಾಭಿಮಾನನೇ ಒಂದು ದೊಡ್ಡ ಅಶುದ್ಧತೆ ವಿಕಾರ ಅಂತಾರಲ್ಲ ಬಾಬಾ. ಅಂಥವ್ರ ಹತ್ರ ಬಾಬಾ ಹೇಳದ್ ನೋಡ್ರಿ, 1 ಸೆಕೆಂಡ್ ಅವ್ರ ಬುದ್ಧಿಯಲ್ಲಿ ನಾನು ಇರಕ್ ಆಗದೇ ಇಲ್ಲ. तो क्या है, सच्ची दिल वाले की सर्वश्रेष्ठ संकल्प रूपी आशाएं सहज संपन्न होती है. सच्चे दिल वाले सदा बाप के साथ साकार आकार निराकार तीनों रूपों में सदा साथ का अनुभव करते हैं. ಇದೂ ಇನ್ನ ಆಳವಾದ ವಿಷಯ ಏನು. ಬಾಬಾ ಹೇಳೋದು ಸಚ್ಚೆ ದಿಲ್ ಪರ್ ಸಾಹೇಬ್ರಾಜಿ ಅಂದ್ರೆ ಬಾಬಾ ನಂದಾದ್ಮೇಲೆ ನಮ್ದು ಏನೆಲ್ಲ ಶ್ರೇಷ್ಠ ಮನೋಕಾಮನೆಗಳಿದೆ, ಯೋಗಿಗೆ ತನ್ನ ಶ್ರೇಷ್ಠ ಸ್ಥಿತಿಯನ್ನು ಮಾಡ್ಕೊಳ್ಳೋದು ಒಂದ್ ಚಿಂತೆ ಇರುತ್ತೆ ಹೊರ್ತು ಬೇರೆ ಕತೆಗಳಿಗೆ ಅವ್ರು ಹೋಗಲ್ಲ. ಬಾಬಾವ್ರು ಇದ್ದಾರೆ, ಎಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದು ಆ ನಿರಾಳ ನಿಶ್ಚಿಂತತೆ ಇರುತ್ತೆ. ಆಕಾಶ ತಲೆ ಮೇಲೆ ಹೊತ್ಕೊಂಡೇನು ನಡಿಬೇಕಾಗಿಲ್ಲ. ಸೇವೆಯ ಜವಾಬ್ದಾರಿ ನಮ್ದಲ್ಲ. ಜಾನಕಿ ದಾದಿ ಇದನ್ನ ಬಡದು ಹೇಳೋರು, ಸೇವೆ ನಮ್ದಲ್ಲ, ಅದನ್ನ ನಾನು ಅಂತ ತಗೊಳಕ್ ಹೋಗ್ಬೇಡಿ. ಯಾವುದೇ ವಿಷಯ ಬೇರೆ ಮನುಷ್ಯಾತ್ಮರ ಪರಿವರ್ತನೆ ನಮ್ದಲ್ಲ, ಜವಾಬ್ದಾರಿ ಬಾಬಾವ್ರದು. ನಾವೇನಿದ್ರು ನಮ್ಮ ಪರಿವರ್ತನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಮ ಉದ್ಧಾರದ ಯೋಚನೆ ಮಾಡ್ಕೊಂಡು ನಾವು ಹೋಗ್ತಿರ್ಬೇಕು. ಬೇರೆದು ಬೇರೆಯವ್ರದು ಇದು ಯೋಚನೆ ಮಾಡೋ ಅಧಿಕಾರ ನಮಗಿಲ್ಲ. ಸೊ ಅದರಿಂದ ಇದನ್ನ ಕ್ಲಿಯರ್ ಕಟ್ ತಿಳ್ಕೊಳ್ಬೇಕು, ಜ್ಞಾನ ಮಾರ್ಗ ಏನು ಅಂತ. ಅನ್ನೆಸೆಸರಿ ನಾವೇನ್ ಅಂದ್ಕೋತೀವಿ ಅಂತಂದ್ರೆ ಶಿವಬಾಬುವ್ರಿಗಿಂತ ನಮ್ದೇ ದೊಡ್ಡ ಜವಾಬ್ದಾರಿ ಅಂತ. ಬಟ್ ಇದು ತಪ್ಪಿದು. ಇದು ಸರಿಯಾಗಿ ಅರ್ಥ ಆಗ್ಬೇಕು ನಮಗೆ. ಇಲ್ಲಿ ಬಾಬಾವ್ರು ಸಾಕಾರ ಸೃಷ್ಟಿಗೆ ಬಂದು ಕೂತಿದ್ದಾರೆ. ಅದರಿಂದ ನಾನು ಆತ್ಮ ಜನ್ಮಾಂತರದ ಆಸೆ ಏನಿತ್ತು ನನಗೆ, ಬಾಬಾ ನಿನ್ನನ್ನು ನೋಡ್ಬೇಕು, ನಿನಗೆ ಮುಂದೆ ಬಲಿಯಾರಿ ಆಗ್ಬೇಕು, ನಿನ್ನ ಮಿಲನ ನಿನ್ನ ಎಲ್ಲ ಪ್ರಾಪ್ತಿಗಳು ಮಾಡ್ಕೊಳ್ಬೇಕು, ಇದೊಂದೇ ಆಸೆ ಇಟ್ಕೊಂಡು ಬಂದ್ವಿ ತಾನೆ ನಾವು. ಈಗ ಆ ಆಸೆ ಪೂರ್ಣ ಮಾಡ್ಕೊಳ್ಳೋದೊಂದು ನೋಡ್ಬೇಕು ಸತ್ಯ ಹೃದಯದಿಂದ. ಆತ್ಮಾಭಿಮಾನಿ ಆಗೋದಂದ್ರೆ ಸತ್ಯ ಹೃದಯ. ಆತ್ಮ ಸ್ವರೂಪದಲ್ಲಿದ್ದು ಬಾಬಾವ್ರಿಗೆ ಏನ್ ಹೇಳಿ ಏನ್ ತಗೋಬೇಕಂತಿದ್ದೀನಿ ತಗೊಂಡು ಹೋಗ್ತಾ ಇರ್ಬೇಕಷ್ಟೆ. ಅದಕ್ಕೆ ಸತ್ಯ ಹೃದಯದವರಿಗೆ ಇನ್ನೊಂದು ದೊಡ್ಡದ್ರಲ್ಲಿ ದೊಡ್ಡ ಲಾಭ ಏನಪ್ಪ, ಬಾಬಾವ್ರ ಸಂಯೋಗ ಏನಂದ್ರೆ ಅವರು ತಂದೆಯ ಜೊತೆಯಲ್ಲಿ ಈಗೀಗ ಸಾಕಾರ, ಈಗೀಗ ಆಕಾರ, ಈಗೀಗ ನಿರಾಕಾರ, 3 ಲೋಕ ಅಂಡ್ 3 ಸ್ಥಿತಿಗಳು. ಇದರಲ್ಲಿ ನ್ಯಾಚುರಲ್ ಆಗಿ ಬಾಬಾವ್ರ ಜೊತೆ ಅವ್ರು ಇರ್ತಾರೆ. ನಿರಾಕಾರಿ ಅಂದ ತಕ್ಷಣ ಬೀಜ ರೂಪ ಸ್ಥಿತಿ ನ್ಯಾಚುರಲ್ ಆಗಿದೆ. ಆಕಾರಿ ಅಂದ ತಕ್ಷಣ ಆಕಾರದ ಪರಿಷ್ಠ ಸ್ಥಿತಿ ನ್ಯಾಚುರಲ್. ಸಾಕಾರಿ ಸ್ಥಿತಿ ಅಂದ್ರೆ ತನ್ನ ದೇವರೂಪ. ಬ್ರಾಹ್ಮಣ ಸೋ ದೇವತಾ, ಫರಿಷ್ಠಾ ಸೋ ದೇವತಾ. ಆ ಸ್ವರೂಪ ಸದಾ ಇಲ್ಲ ಫರಿಷ್ಠ ಇಲ್ಲ ದೇವತಾ ರೂಪ ಸದಾ ನನ್ನ ಕಣ್ಮುಂದೆ ಅನುಭವ ಆಗ್ಬೇಕು ನನಗೆ ಆ ಸ್ವರೂಪದ್ದು.
ಸೊ ಇದನ್ನ ಅವರು ನಿರಂತರವಾಗಿ ಅನುಭವ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಸ್ವಲ್ಪನೂ ಅಂತರ ಇರಲ್ಲ. ಬಾಬು ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ, ಕರಂ ಕರ್ತೆ ಭಿ ಕರಂ ಬಂಧನ್ ಸೆ ಮುಕ್ತ रहने की युक्ति क्या है? कोई भी कार्य करते बाप की याद में लवलीन रहो, लवलीन आत्मा कर्म करते भी न्यारी रहेंगी. कर्म योगी अर्थात याद में रहते हुए कर्म करने वाला सदा कर्म बंधन मुक्त रहता है. ऐसे अनुभव होगा जैसे काम नहीं कर रहे हैं लेकिन खेल कर रहे हैं. किसी भी प्रकार का बोझ व थकावट महसूस नहीं होगा. तो कर्म योगी अर्थात कर्म को खेल के रीति से न्यारे होकर करने वाले, ऐसे न्यारे बच्चे कर्मेंद्रियों द्वारा कार्य करते बाप के प्यार में लवलीन रहने के कारण बंधन मुक्त बन जाते हैं. ಯಾವುದೇ ಕಾರ್ಯ ಮಾಡ್ತಾ ಕರ್ಮ ಬಂಧನದಿಂದ, ಕರ್ಮಗಳ ಪ್ರಭಾವ, ಕರ್ಮದಲ್ಲಿ ಬಂದಾಗ ಅನೇಕ ಸಂಬಂಧಗಳೇನಿದೆ, ಇದರಿಂದ ನ್ಯಾರ ಇರ್ಲಿಕ್ಕೆ ಬಾಬೂರ ಪ್ರೀತಿಯಲ್ಲಿ ಲವಲೀನರಾಗಿ ಎಲ್ಲವನ್ನು ಮಾಡೋದು. ನನಗೆ ಬಾಬಾ ನಾನು ಎರಡು ಬಿಟ್ರೆ ಮೂರನೇದು ಬುದ್ಧಿಯಲ್ಲಿ ಬರ್ಕೂಡ್ದು. ಇದು ಬಾಬಾ ಹೇಳ್ತಾರೆ ಕರ್ಮ ಬಂಧನದಿಂದ ಮುಕ್ತನಾಗೋ ವಿಧಿ. ಕರ್ಮಯೋಗಿ ಅಂದ್ರೇನೆ ತಂದೆಯ ನೆನಪಲ್ಲಿ ಕಾರ್ಯ ಮಾಡ್ತಾ ಕರ್ಮ ಬಂಧನದಿಂದ ಮುಕ್ತರಾಗೋದು. ಕರ್ಮಯೋಗಿ ಅಂದ್ರೆ ಕರ್ಮ ನಮ್ಮನ್ನು ಬೈಂಡ್ ಮಾಡಕೂಡ್ದು. ಕೆಲಸ ಕಾರ್ಯ ಮಾಡ್ತಾ ಕೆಲವರಿಗೆ ತನ್ನ ಕರ್ಮ ತನ್ನನ್ನು ಬೈಂಡ್ ಮಾಡೋದು ಅಷ್ಟೇ ಅಲ್ಲ, ಬೇರೆಯವ್ರ ಕರ್ಮಗಳನ್ನು ನೋಡ್ಕೊಂಡು ತನ್ನ ಸ್ಥಿತಿ ಕೆಡಿಸ್ಕೊಂಡು ಓಡಾಡ್ತಾರೆ. ಇದು ಎಷ್ಟು ದೊಡ್ಡ ಮೋಸದ ವಿಷಯ, ತನಗೆ ತಾನು ಮೋಸ ಮಾಡ್ಕೊಳ್ಳೋ ಮಾತು. ಬಾಬಾ ಅವ್ರ ಜವಾಬ್ದಾರ ಅನ್ನೋದು ಮರ್ತೋಗ್ಬಿಡುತ್ತೆ. ಇದು ಯಾವಾಗ್ಲೂ ಡೇಂಜರೇ. ತನ್ನ ಉದ್ಧಾರ, ತನ್ನ ಲವಲೀನ ಸ್ಥಿತಿ, ತನ್ನ ಯೋಗ ಇಷ್ಟನ್ನ ನೋಡ್ಕೊಂಡು ತನ್ನ ಜವಾಬ್ದಾರಿ ತಗೊಂಡು ಮುಂದೆ ಹೋಗ್ಬೇಕೆ ಹೊರ್ತು ಬೇರೆ ನಮಗೆ ಅಗತ್ಯ ಇಲ್ಲ. ಅದಕ್ಕೆಲ್ಲ ಬಾಬಾ ಅವ್ರ ಮೇಲ್ ಕೂತಿದ್ದಾರೆ. ಬಾಬಾ ಅವ್ರು ದೊಡ್ಡದಾದಿಗೆ ಹೇಳಿದ್ರು, ಇಷ್ಟು ದೊಡ್ಡ ನಿಮಿತ್ತ ಆತ್ಮ, ನೀನು ಎಲ್ಲವನ್ನ ಬುದ್ಧಿಯಿಂದ ತೆಗಿ, ನೀನ್ ಕರ್ಮಾತೀತ ಆಗಿ ನಿಂದ ನೀನ್ ನೋಡ್ಕೊಂಡು ಹೋಗೋದ್ ನೋಡು. ನೀನ್ ಎಲ್ಲರನ್ನೂ ನೋಡಕ್ ಬಾಬಾ ಕೂತಿದ್ದಾರೆ. ಸೀದಾ ನಾನು ಅಲ್ಲೇ ಇದ್ದೆ. ಠೀಕೆ ಬಾಬಾ. ಹಂಗೆ ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಇರೋರ್ಗೆ ಬಾಬೂರು ಬುದ್ಧಿಯಿಂದ ತೆಗಿರಿ, ನಾನು ಕೂತಿದ್ದೀನಿ ಅಂದ್ರೆ ನಾವ್ ಹೆಂಗಿರ್ಬೇಕು? ಯಾಕೆಂದ್ರೆ ನಾನು ಆತ್ಮ ಅನೇಕ ಜನ್ಮಗಳ ಹೊರೆ ತಂದಿದ್ದೀವಿ. ಅದೆಲ್ಲ ಇಳಿಸ್ಕೊಳ್ಳೋದು, ಹಳೆ ಸಂಸ್ಕಾರ ಸಮಾಪ್ತಿ ಮಾಡಲಿಲ್ಲ ಅಂದ್ರೆ ಕರ್ಮ ಬಂಧನ ನಮ್ಮನ್ನ ಇನ್ನ ಕರ್ಮದ ಕೂಪದಲ್ಲಿ ತಗೊಂಡೊಟ್ಟೋಗ್ತದೆ. ಎಚ್ಚರ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರಂದ್ರೆ, ಅನೇಕ ಪ್ರಕಾರದ ಹೊರೆ ಯೋಗಯುಕ್ತರಾಗಿ ಕರ್ಮ ಮಾಡಲಿಲ್ಲ ಅಂದ್ರೆ ಅದು ನಮ್ಮನ್ನ ಥಕಾವಟ್, ಆತ್ಮನನ್ನ ಸುಸ್ತು ಮಾಡುತ್ತೆ. ಬುದ್ಧಿ ಅಲಿತಿರುತ್ತಲ್ಲ, ಮನ್ಸು ವ್ಯರ್ಥ ಸಂಕಲ್ಪ ಮಾಡ್ತಿರುತ್ತೆ, ಇರೋ ಬರೋ ಎನರ್ಜಿ ಹೊರಟೆ ಹೋಗುತ್ತೆ. ಅಂಥವ್ರು ಬಾಬಾ ಹೇಳ್ತಾರೆ ಥಕಾವಟ್ ಆದವರು ಆಮೇಲೆ ಜ್ಞಾನ ಯೋಗದ ಗೋಜಿ, ಬುದ್ಧಿಯಲ್ಲಿ ಏನು ಇರಲ್ಲ, ಯೋಗ ಮಾಡೋಕ್ಕೂ ಆಗಲ್ಲ, ಏಕಾಗ್ರತೆ ಇರಲ್ಲ, ಬುದ್ಧಿಗೆ ಶಕ್ತಿ ಇರಲ್ಲ. ಕರ್ಮ ಮಾಡುವಾಗ್ಲೂ ತನ್ನ ಆತ್ಮ ಸ್ವರೂಪದಲ್ಲಿ ಇದ್ದು ಮಾಡೋಕ್ಕಾಗಲ್ಲ. ಕರ್ಮಯೋಗಿ ಸ್ಥಿತಿ ಇರೋದೇ ಇಲ್ಲ. ಕರ್ಮಯೋಗಿ ಅರ್ಥಾತ್ ಅಂದ್ರೇನು? ಕರ್ಮವನ್ನ ಒಂದು ಆಟ ಅಂತ ತಿಳ್ಕೊಂಡು ಎಲ್ಲದರಿಂದ ನ್ಯಾರ, ತಂದೆಗೆ ಪ್ರಿಯನಾಗಿ ಕರ್ಮ ಮಾಡ್ತಕ್ಕಂಥದ್ದು. ಯಾರು ತಂದೆಗೆ ಪ್ರಿಯನಾಗಿರ್ತಾರೆ ಅವ್ರು ಎಲ್ಲರಿಗೆ ಪ್ರಿಯವಾಗಿರ್ತಾರೆ. ಇದು ಬಹಳ ಅವಶ್ಯಕ ಆಲೋಚನೆ ಮಾಡೋ ಮಾತು. ಸದಾ ನ್ಯಾರ ಅರ್ಥಾತ್ ಕರ್ಮೇಂದ್ರಿಯಗಳಿಂದ ನ್ಯಾರ ಆಗಿ ಕರ್ಮ ಮಾಡೋದಂದ್ರೆ ತಂದೆಗೆ ಪ್ರಿಯರಾಗೋದು, ಅರ್ಥಾತ್ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿ ಕರ್ಮ ಮಾಡೋ ಕಾರಣನೇ ಬಂಧನ್ ಮುಕ್ತರಾಗಕ್ಕಾಗುತ್ತೆ. ಇಲ್ಲಾಂದ್ರೆ ಬಾಬಾ ಹೇಳ್ತಾರೆ ನೀವೇನ್ ಬಂಧನ್ ಮುಕ್ತರಾಗಕ್ಕಾಗಲ್ಲ. ಅಯ್ಯೋ ಕರ್ಮ ಹೆಂಗೆ ಅಂದ್ರೆ ಇಷ್ಟೇ ಹಿಂಗಂದ್ರೆ ಸಾಕು, ಹಸ್ತನೇ ನುಂಗ್ಬಿಡುತ್ತೆ.
ಹಂಗೆ ಒಂದರಿಂದ ಕರ್ಮದ ಹೊರೆ ತಲೆ ಮೇಲೆ ಕೂತ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಎಚ್ಚರ. ಅಚ್ಚ ऐसे सदा स्नेह के सागर से मिलन मनाने वाली बहती गंगाएं, सदा स्नेह के आधार से बाप दादा को सर्व संबंध में अपना अनुभव करने वाले, भोलानाथ बाप से सदा का सौदा करने वाले, ऐसे स्नेही सच्ची दिल वाली श्रेष्ठ आत्माओं को बाप दादा का याद प्यार और नमस्ते. ಸದಾ ಸ್ನೇಹ ಸಾಗರನ ಮಿಲನದಲ್ಲಿ ಮಗ್ನರಾಗಿರ್ತಕ್ಕಂತಹ ಅಂದ್ರೆ ಹರಿತಾ ಇರ್ತಕ್ಕಂತಹ ಗಂಗೆಯರು, ಸದಾ ಸ್ನೇಹದ ಆಧಾರದ ಮೇಲೆ ತಂದೆಯ ಜೊತೆ ಸರ್ವ ಸಂಬಂಧವನ್ನ ಅನುಭವ ಮಾಡೋ ಮಕ್ಕಳಿಗೆ, ಭೋಲಾನಾಥ್ ತಂದೆಯ ಜೊತೆ ಸದಾ ವ್ಯಾಪಾರ ಮಾಡ್ತಕ್ಕಂತಹ ಸ್ನೇಹಿ ಸತ್ಯ ಹೃದಯದ ಶ್ರೇಷ್ಠ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. हम सब बच्चों की भी बाप दादा को ನಮಸ್ತೆ ನಮಸ್ತೆ ನಮಸ್ತೆ. ತಂದೆಗೇನೋ ಎಷ್ಟು ಕೋಟಿ ನಮಸ್ತೆ ಶುಕ್ರಿಯಾ ಮಾಡಿದ್ರು ಸಾಲದು. ಬಾಬಾ ನೋಡಿ, ಇಲ್ಲಿ ಸ್ವರಾಜ್ಯ ದರ್ಬಾರ್ ಹಾಕೊಂಡು ತನ್ನ ಮೇಲೆ ತಾನು ಅಧಿಕಾರ ಸಾಧಿಸ್ಲಿಲ್ಲ. ನಾವೇನ್ ಮಾಡ್ತೀವಿ, ಬೇರೆಯವ್ರ ಮೇಲೆ ಬೇರೆಯವ್ರ ಕರ್ಮಗಳ ಮೇಲೆ ಯೋಚನೆ ಮಾಡ್ತೀವಿ. ಬಟ್ ನನ್ನ ಸ್ಥಿತಿಯನ್ನು ಇಟ್ಕೊಂಡು ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಂಡು ನಡಿಬೇಕನ್ನೋದು ಬಹಳ ಆಳವಾಗಿ ಯೋಚನೆ ಮಾಡ್ಬೇಕು. ಬೇರೆಯವ್ರ ಪ್ರತಿ ನಮ್ಮ ದೃಷ್ಟಿ ಇರಂಗಿಲ್ಲ. ಈಗ ಬಾಬಾ ಹೇಳ್ತಾರೆ, ಯೋಗಿ ಅಂದ್ರೆ ಯಾರು? ಯಾರಿಗೆ ಪಕ್ಕದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಂಗಿಲ್ಲ. ಆ ಥರ ಮಗ್ನಾವಸ್ಥೆ ಯಾವಾಗ ತಂದ್ಕೊಳ್ಳೋದು? ಏನಂತೀರಾ? ಮನೆಯಲ್ಲಿ ಇದ್ದು ಬಂದ್ಬಿಟ್ಟಿದ್ಯಾ ಮಗ್ನಾವಸ್ಥೆ, ಅಥವಾ ತುಂಬಾ ದೂರ ಇದೀವಿ ಅಂತಿರೋ? ಹೆಂಗಿದೆ ಸ್ಥಿತಿ? ಓಂ ಶಾಂತಿ.